ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 28ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ ಕರಾಲಂ ಯಚ್ವೇಲಂ ಕಬಲಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕಮಹಿಮಾ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ ಕರಾಲಂ ಯಚ್ವೇಲಂ ಕಬಳಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕಮಹಿಮಾ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ ಕರಾಲಂ ಯಚ್ವೇಲಂ ಕಬಲಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕಮಹಿಮಾ. ಈ ಶ್ಲೋಕದಲ್ಲಿ ದೇವಿಯ ಕರ್ಣಾಭರಣದ ಅಪಾರ ಮಹಿಮೆಯನ್ನು ವರ್ಣಿಸಿದ್ದಾರೆ. ಈ ಸ್ತೋತ್ರದ ಒಂದು ಲಕ್ಷಣ ಬಂದು ಪರಾಕ್ರಮ. ಜನನಿ, ಓ ತಾಯಿಯೇ, ವಿಧಿಶತಮಖಾದ್ಯಾಹ, ಬ್ರಹ್ಮ ಇಂದ್ರ ಮೊದಲಾದ ವಿಶ್ವೇ ದಿವಿಶದಃ ಸಮಸ್ತ ದೇವತೆಗಳೂ ಪ್ರತಿಭಯಜರಾ ಮೃತ್ಯುಹರಿಣೀಂ ಭಯಂಕರವಾದ ಮುಪ್ಪು ಸಾವುಗಳನ್ನು ನಾಶಪಡಿಸ್ತಕ್ಕಂತಹ ಸುಧಾಮಪಿ ಅಮೃತವನ್ನೂ ಕೂಡ ಆಸ್ವಾದ್ಯ ಪಾನ ಮಾಡಿ ವಿಪದ್ಯಂತೆ ಮರಣ ಹೊಂದುತ್ತಾರೆ. ಆದರೆ ಕರಾಲಂ ಅತ್ಯಂತ ಉಗ್ರವಾದ ಯತ್ಕ್ಷ್ವೇಲಂ ಕಾಲಕೂಟ ವಿಷವನ್ನು ಕಬಳಿತವತಃ ಶಂಭೋ ಭಕ್ಷಿಸಿದವನಾಗಿರ್ತಕ್ಕಂತಹ ಶಂಭುವಿಗೆ ಕಾಲಕಲನ ಅವಸಾನ ಕಾಲದಿಂದ ಕೊನೆಯಾಗುವುದು ನ ಉಂಟಾಗುವುದಿಲ್ಲ, ಅಂದರೆ ಮರಣ ಉಂಟಾಗುವುದಿಲ್ಲ. ತನ್ಮೂಲಂ ಕಾರಣ ಅಂದರೆ ತವ ನಿನ್ನ ತಾಟಂಕ ಮಹಿಮಾ ಕರ್ಣಾಭರಣದ ಮಹಿಮೆ ಅಂದರೆ ತಾಯಿಯ ಪಾತಿವ್ರತ್ಯದ ಮಹಿಮೆಯೇ ಶಂಭುವಿನ ಅಮರತ್ವಕ್ಕೆ ಕಾರಣ ಅಂತ. ಅಂದರೆ ಶಿವ ನಿತ್ಯ ಸತ್ಯ ಸುಂದರ, ಸತ್ಯಂ ಶಿವಂ ಸುಂದರಂ. ಅಮೃತ ವಿಷ ಸುಖ ದುಃಖ ಎಲ್ಲವೂ ಕೂಡ ದೇಹಕ್ಕೆ ಹೊರತು ಇಂದ್ರಿಯಗಳಿಗೆ ಹೊರತು ಮನಸ್ಸಿಗೆ ಹೊರತು ಶಿವನಿಗಲ್ಲ. ಚೈತನ್ಯಕ್ಕೆ ಪ್ರಕೃತಿಗೆ ಸಾವಿಲ್ಲ ಅಲ್ವಾ. ಶಿವನಿಗೆ ಶಿವೆಯೇ ಭೂಷಣ ಅಂತ ಹೇಳ್ತಾ ತಾಯಿಯ ಆ ಒಂದು ಏನು ಕಿವಿಯ ಆಭರಣ ಇದೆಯಲ್ಲ, ಅಂದರೆ ಒಂದು ಮುತ್ತೈದೆಯ ಒಂದು ಆಭರಣಗಳು ಇದೆಯಲ್ಲ, ಅವುಗಳು ಏನು ಅಂತಂದರೆ ಆ ಗಂಡನ ಅಮರತ್ವಕ್ಕೆ, ಗಂಡನ ಒಂದು ಆಯಸ್ಸಿಗೆ ಕಾರಣ ಅಂತ ನಾವು ಏನು ಹೇಳ್ತೇವೆ. ಗಂಡನ ಆಯಸ್ಸು ವೃದ್ಧಿ ಆಗಬೇಕಂತಂದರೆ ಹೆಂಡತಿಯಾದವಳು 5 ಮುತ್ತುಗಳನ್ನು ಅಂದರೆ ಹಣೆಯಲ್ಲಿ ದೊಡ್ಡದಾದ ಕುಂಕುಮ, ಮುಡಿಯಲ್ಲಿ ಹೂವು, ಕೊರಳಲ್ಲಿ ಕರಿಮಣಿ ಸರ, ಕೈಯಲ್ಲಿ ಬಳೆ, ಏನು ಮೂಗುತಿ ಎಲ್ಲ ಹೇಳ್ತೀವಲ್ಲ, ಕಾಲುಗಳು ಎಲ್ಲ ಹಾಕ್ಕೊಳ್ಬೇಕು ಅಂತ ಅದನ್ನು ಧರಿಸುವುದರಿಂದ ಸದಾ ಆ ಗಂಡನಿಗೆ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ನಾವು ಏನು ಹೇಳ್ತೇವೆ. ಅದನ್ನೇ ಇಲ್ಲಿ ಹೇಳ್ತಾ ತಾಯಿಯ ಕರ್ಣಾಭರಣ ಹಾಕ್ಕೊಂಡಿರಲ್ಲ, ಅದರದ್ದು ಮಹಿಮೆ ಏನಪ್ಪ ಅಂತಂದರೆ ಎಲ್ಲ ದೇವತೆಗಳು ಕೂಡ ಮುಪ್ಪು ಸಾವುಗಳಿಗೆ ಭಯಪಡ್ತಾರೆ.
ಅಮೃತ ಕುಡಿದ್ರೂ ಕೂಡ ಅವರು ಅವ್ರ ಯುಗ ಮುಗಿದ ತಕ್ಷಣ ಅವರು ಸಾವನ್ನಪ್ಪಿಬಿಡ್ತಾರೆ. ಆದರೆ ಅಷ್ಟು ಕಾಲಕೂಟ ವಿಷವನ್ನು ಕುಡಿರ್ತಕ್ಕಂತಹ ಶಂಭು, ಆ ಮಹೇಶ್ವರನು ಸಾಯೋದೇ ಇಲ್ಲ. ಯಾಕೆ ಅಂದರೆ ನಿನ್ನ ಒಂದು ಕರ್ಣಾಭರಣದ ಮಹಿಮೆಯಮ್ಮ ಅದು. ನೀನು ಆ ರೀತಿಯಾಗಿ ಮುತ್ತೈದೆಯಾಗಿ ಸರ್ವಮಂಗಳೆಯಾದ ನಿನ್ನ ಒಂದು ಶಕ್ತಿಯಿಂದ ಅವನಿಗೆ ಅವಸಾನವೇ ಇಲ್ಲ. ಅವನ ಅಮರತ್ವಕ್ಕೆ ನೀನೇ ಕಾರಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಭಗವತ್ಪಾದರು ಸಕಲ ದೇವತೆಗಳಿಗೂ ಕಾರಣೀಭೂತಳಾಗಿರ್ತಕ್ಕಂತಹ ಮೂಲ ಪ್ರಕೃತಿಯಾದ ದೇವಿಯ ಪಾತಿವ್ರತ್ಯದ ಮಹಿಮೆಯನ್ನು ತಿಳಿಸ್ತಾ, ನಾನು ಅಜರಾಮರ ಅಂತ ತಿಳಿದುಕೊಳ್ಳೋದೇ ಅಮರತ್ವ. ಅದನ್ನು ಹೊಂದುವವರಾಗಿ ಅರ್ಥ ಮಾಡಿಕೊಳ್ಳಿ. ನಾನು ಶಾಶ್ವತ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದುಕೊಳ್ಬೇಕು. ಆಗ ಮಾತ್ರ ನಮಗೆ ನಮಗೊಂದು ಅರ್ಥ ಇರೋ ಹಾಗೆ. ಅಂದರೆ ಅವಳ ಪಾತಿವ್ರತ್ಯದ ಮಹಿಮೆಯನ್ನು ತಿಳಿಸ್ತಾ ನಾವು ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಅಂದರೆ ಹೇಗೆ ಈಶ್ವರ ತಾಯಿಯ ಒಂದು ಕರ್ಣಾಭರಣದಿಂದ ಅವನು ಅಮರತ್ವವನ್ನು ಪಡೆದುಕೊಂಡ ಅನ್ನೋದನ್ನು ಹೇಗೆ ಹೇಳ್ತಾರೆ, ಹಾಗೆಯೇ ನಾನು ಅಜರಾಮರ ಅಂತ ತಿಳಿದುಕೊಳ್ಳೋದೇನೆ ಅಮರತ್ವ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ತಿಳಿಸ್ತಾ ಸೌಂದರ್ಯ ಲಹರಿಯ 28ನೇ ಪುಷ್ಪವನ್ನು ಆ ಅಮ್ಮನವರಿಗೆ ಅರ್ಪಿಸ್ತಾ ಇದ್ದಾರೆ ಭಗವತ್ಪಾದರು. ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಸ್ತ್ರೀಯರಿಗೆ, ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳಿಗೆ ಎಲ್ಲ ಕೆಲಸಗಳು ಸಿದ್ಧಿ ಉಂಟಾಗುತ್ತೆ. ದೀರ್ಘ ಸುಮಂಗಲಿತ್ವ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಏನು ಬೇಕು, ಗಂಡ ಚೆನ್ನಾಗಿರಬೇಕು, ತುಂಬ ವರ್ಷ ಗಂಡ ಬಾಳಬೇಕು, ಗಂಡನಿಗಿಂತ ಮುಂಚೆ ನಾನು ಹೋದ್ರೂ ಪರವಾಗಿಲ್ಲ, ಗಂಡ ನನ್ನ ಜೊತೆ ಇರಬೇಕು ಅಂತಕ್ಕಂತಹ ಒಂದು ಆಸೆ ಪ್ರತಿಯೊಂದು ಭಾರತೀಯ ಹೆಣ್ಣು ಮಕ್ಕಳಿಗೆ ಇರುತ್ತೆ. ಹಾಗಾಗಿ ದೀರ್ಘ ಸುಮಂಗಲಿಯಾಗಿರ್ಬೇಕಂತ ನಾವು ಈಗ ಒಂದು ಆಶೀರ್ವಾದ ಮಾಡಬೇಕಾದ್ರೂ ಒಂದು ಮುತ್ತೈದೆಗೆ ದೀರ್ಘ ಸುಮಂಗಲಿಯಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಏನು ಸ್ತೋತ್ರಗಳನ್ನು ಪಠಿಸೋದ್ರಿಂದ, ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಅವರಿಗೆ ದೀರ್ಘ ಸೌಮಂಗಲಿತ್ವ ಉಂಟಾಗುತ್ತೆ. ಇನ್ನು ಪುರುಷರಿಗೆ ಏನಪ್ಪ ಅಂತಂದರೆ ಅಕಾಲ ಮೃತ್ಯು ನಿವಾರಣೆ. ನೋಡಿ, ಇದಕ್ಕಿದಾಗ ಆಕ್ಸಿಡೆಂಟಾಗಿ ಹೋಗ್ಬಿಡೋದು ಅಥವಾ ಏನೇನೋ ಅಪಮೃತ್ಯು ನಿವಾರಣೆ, ಇವೆಲ್ಲಕ್ಕೂ ಕೂಡ ಪುರುಷರಿಗೆ ಬಹಳ ಇದನ್ನು ಹೇಳ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಎಲ್ಲ ಥರ ವಿಷಭಯ ಆಹಾರ, ವಿಷವಾಗಲಿ ಭಯ ಆಗಲಿ ಎಲ್ಲವನ್ನು ನಾಶ ಮಾಡ್ತಕ್ಕಂತಹ ಸ್ತೋತ್ರ ಇದು. ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.